ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 2024 ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಹೊರಬಿದ್ದು ಬಹು ಮಹತ್ವದ ರಿಪೋರ್ಟ್. ಇಡೀ ಜಗತ್ತಿನ ಗಮನ ಸೆಳೆತಾ ಇರುವಂತಹ ರಿಪೋರ್ಟ್ ಭಾರತಕ್ಕೆ ಸಿಕ್ತು. ಬಿಗ್ ಸ್ಟಾರ್ ಮೋದಿ ಸರ್ಕಾರಕ್ಕೆ ಬಹುಪರ ಕಂದಿದ್ದು ಯಾರು? ಹಾಗಾದ್ರೆ ಸದ್ಯ ಭಾರತದ ಬೆಳವಣಿಗೆ ಯಾವ ಟಾರ್ಗೆಟ್ ಅನ್ನ ರೀಚ್ ಆಗಿದೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವರ್ಲ್ಡ್ ಬ್ಯಾಂಕ್ ಮತ್ತು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಲೇಟೆಸ್ಟ್ ರಿಪೋರ್ಟ್ ಈಗ ಗಮನ ಸೆಳೀತಾ ಇದೆ. ಜಾಗತಿಕವಾಗಿ ಭಾರತದ ಬೆಳವಣಿಗೆ ಹುಬ್ಬೇರಿಸುವಂತಾಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕೆಲವೊಂದು ಇನ್ಪುಟ್ಸ್ ಅನ್ನ ಕೊಡ್ತಿರೋದು. ಎಲೆಕ್ಷನ್ ರೆಫರ್ ಮಾಡಿಕೊಂಡೇ IMF ಕೆಲವೊಂದು ವಿಚಾರಗಳನ್ನ ಹೊರಗಿಡ್ತಾ ಇದೆ. ಪೊಲಿಟಿಕಲ್ ಸ್ಟೆಬಿಲಿಟಿ ಮತ್ತು ಕ್ಲಿಯರ್ ಪಾಲಿಸಿ ಎನ್ವಿರಾನ್ಮೆಂಟ್ ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಭಾರತದಲ್ಲಿರುವಂತಹ ಈ ವಾತಾವರಣ ಸಾಕ್ಷಿ. 2024 ಚುನಾವಣೆ ಹತ್ರ ಬರ್ತಿರೋ ಈ ಹೊತ್ತಲ್ಲಿ ಇದು ತುಂಬಾ ಗಮನಾರ್ಹ ಅಂತ ಹೇಳ್ತಾ ಇದೆ. ಸೊ ಈ ಗ್ರೋತ್, ನಾವೇನ್ ನಂಬರ್ಸ್ ಇಡ್ತಾ ಇದೀವಿ, IMF ಮತ್ತು ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇರೋ ಡೇಟಾ, ಇದು ಸಾಧ್ಯವಾಗಿದ್ದು ಪೊಲಿಟಿಕಲ್ ಸ್ಟೆಬಿಲಿಟಿ ಮತ್ತು ಕ್ಲಿಯರ್ ಪಾಲಿಸಿ ಎನ್ವಿರಾನ್ಮೆಂಟ್ ಇಂದ ಅಂತ ಕೊಡ್ತಾ ಇರೋದು. ಏನ್ ಹೇಳ್ತಾ ಇದೆ ಹಾಗಾದ್ರೆ? ಇಡೀ ಜಗತ್ತಿನ ಅಭಿವೃದ್ಧಿಯಲ್ಲಿ 16% ಈಗ ಭಾರತದ ಕೊಡುಗೆ. ಈ ವರ್ಷದ ನಂಬರ್ಸ್ ಅನ್ನ ತಗೊಂಡ್ರೆ 16% ಜಗತ್ತಿನ ಬೆಳವಣಿಗೆಗೆ ಭಾರತದಿಂದ ಕೊಡುಗೆ ಹೋಗಿದೆ. ಭಾರತದ ಪಾಲು 16%. ಹಾಗಾದ್ರೆ ಭಾರತ ಎಲ್ಲಿ ದೊಡ್ಡ ಸಾಧನೆ ಮಾಡಿರೋದು ಅಂತ ಕೇಳ್ತಾ ಹೋದ್ರೆ, ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಸ್, ವಿವೇಕಯುತವಾದಂತಹ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಸ್ ನಮಗೆ ತುಂಬ ವೇಗವಾದಂತಹ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಸೌತ್ ಏಷ್ಯನ್ ಎಕನಾಮಿಯಲ್ಲಿಯೇ ಬಹಳ ವೇಗವಾಗಿ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ಭಾರತದ್ದು. ಹಾಗೆ ಈ ಕರೋನಾ ಇದ್ರ ಬಳಿಕ, ಸಾಂಕ್ರಾಮಿಕದ ಬಳಿಕ ಭಾರತ ಯಾವ ಮೈಲಿಗಲ್ಲನ್ನು ರೀಚ್ ಆಗಿದೆ ಅನ್ನೋದು ನಂಬರ್ಸ್ ಅಲ್ಲಿ ಸಿಗ್ತಾ ಇದೆ. ಪ್ಯಾಂಡಮಿಕ್ ಗಿಂತ ಮುಂಚೆ ಇದ್ದಂತಹ ಎಂಪ್ಲಾಯ್ಮೆಂಟ್ಗಿಂತ ಉದ್ಯೋಗ ಸೃಷ್ಟಿ, ಅದಾದ ಮೇಲೆ ಈ ಕರೋನಾ ಬಳಿಕದ ಸಮಯದಲ್ಲಿ ಹೆಚ್ಚಾಗಿದೆ. ಆ ಮೂಲಕ ಭಾರತದ ಬೆಳವಣಿಗೆಗೆ ಇದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಎಷ್ಟೋ ದೇಶಗಳಿನ್ನೂ ಪೆಟ್ಟು ತಿಂದು ಎದ್ದು ಬಂದಿಲ್ಲ ಕರೋನಾ ಹೊಡೆತದಿಂದ. ಆದ್ರೆ ಭಾರತ ಹಿಂದೆಗಿಂತ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರೋದು. ಮತ್ತೆ ಇದಕ್ಕೆ ಕಾರಣ ಆಗಿರೋದೇನು? ಭಾರತ ಸರ್ಕಾರದ ಯಾವ ನಿರ್ಧಾರ ನೋಡಿ. ಲಾಜಿಸ್ಟಿಕ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆ ಆಕರ್ಷಣೆ ಮಾಡುವಲ್ಲಿ ಭಾರತ ಗೆದ್ದಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಅಲ್ಲಿ ಬಹುದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಜೊತೆಗೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಅದರಲ್ಲೂ ಡಿಜಿಟಲೈಸೇಷನ್ ಭಾರತದಲ್ಲಿ ದೊಡ್ಡ ಬದಲಾವಣೆ ಕಾರಣ ಆಯಿತು. ಈ ಡಿಜಿಟಲೈಸೇಷನ್, ಅದರಲ್ಲೂ ಕರೋನಾ ಟೈಮಿಂದ ಈಚೆಗೆ ಇಡೀ ದೇಶದಲ್ಲಿ ಡಿಜಿಟಲೈಸೇಷನ್ ಅತ್ಯಂತ ಯಶಸ್ವಿಯಾಗಿರೋದು. ಬೇರೆ ದೇಶಗಳ ನಾಯಕರು ಬಂದಾಗ ತರಕಾರಿ ಅಂಗಡಿಯವರು, ಸಣ್ಣ ಸಣ್ಣ ಚಿಲ್ಲರೆ ಅಂಗಡಿಯವರು ಈ UPI ಯೂಸ್ ಮಾಡ್ತಿರೋದು ನೋಡಿ ಹುಬ್ಬೇರಿಸಿರೋದನ್ನು ನೋಡಿದ್ದೀವಿ ನಾವು. ಅದರಲ್ಲೂ ಕರೋನಾ ಬಳಿಕ ಇದು ಇನ್ನೂ ಜಾಸ್ತಿ ಆಯಿತು. ಹಳ್ಳಿ ಸಿಟಿ, ಓದ್ದವರು ಓದದೇ ಇದ್ದವರು ಅನ್ನೋದಿಲ್ಲ, ಪ್ರತಿಯೊಬ್ಬರ ಕೈಲೂ ಕೂಡ ಸ್ಮಾರ್ಟ್ಫೋನ್ ಮತ್ತು ಆ ಮೂಲಕವೇ ಪೇಮೆಂಟ್ ಆಗ್ತಿರೋದು. UPI ಭಾರತದ ಭವಿಷ್ಯ ಬದಲಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಈ ಸ್ಟ್ರಕ್ಚರಲ್ ರಿಫಾರ್ಮ್ ಇದೆಯಲ್ವಾ, ಇಂಥದ್ದೊಂದು ಬದಲಾವಣೆ ಭಾರತಕ್ಕೆ ಅತ್ಯಂತ ದೊಡ್ಡ ಬಲ ಕೊಟ್ಟಿದೆ ಅಂತ ಹೇಳ್ತಾ ಇರೋದು. IMF ರಿಪೋರ್ಟ್ ಅಲ್ಲಿ ಇನ್ನೂ ಒಂದು ಮಹತ್ವದ ವಿಚಾರ, ಇನ್ನೂ ಹಲವು ರಾಜ್ಯಗಳಲ್ಲಿ ರೆಡ್ ಟೇಪ್ ಅಂಡರ್ ಬರ್ತವೆ, ಇನ್ನು ಬಹಳಷ್ಟು ಬದಲಾವಣೆಗಳಾಗಬೇಕು. ಹಾಗಿದ್ದೂ ಕೂಡ ಇನ್ಕ್ಲೂಸಿವ್ ಆಗಿ ಭಾರತ ತಗೊಂಡಿರುವಂತಹ ನಿರ್ಧಾರ, ಹೂಡಿಕೆಯಲ್ಲಾಗಿರುವಂತಹ ಬದಲಾವಣೆ ಇದೆಯಲ್ಲ, ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಹರಿದು ಬರ್ತಿರೋದು ಈ ಗ್ರೋತ್ಗೆ ಕಾರಣವಾಗಿರೋದು. ಹಾಗೆ ಲೇಬರ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ, ಅಷ್ಟು ಬಳಕೆ ಆಗ್ತಿಲ್ಲ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಇಲ್ಲಿ ಏನು ಅವೈಲಬಲ್ ಇರುವಂತಹ ಲೇಬರ್ ಬಳಕೆ ಆಗಿಬಿಟ್ರೆ ಭಾರತ ಟಾಪ್ಗೆ ಹೋಗುತ್ತೆ ಅನ್ನೋದು IMF ಕೊಡ್ತಿರುವಂತಹ ಡೇಟಾ. ವರ್ಲ್ಡ್ ಬ್ಯಾಂಕ್ ಕೂಡ ಇದನ್ನೇ ಹೇಳ್ತಾ ಇದೆ. ಡಿಜಿಟಲೈಸೇಷನ್ ಯಾವ ರೀತಿ ಭಾರತಕ್ಕೆ ಒಳಗಡೆ ಬರೋದನ್ನ, ಅಂದರೆ ವಿದೇಶದಿಂದ ಸ್ಯಾಲ್ರಿ ಮನೆಗೆ ಯಾರಿಗೋ ಕಳಿಸ್ಕೊಡ್ತಾರಲ್ಲ, ಈಗ US ಅಲ್ಲಿ ಇರ್ತಾರೆ, ಭಾರತಕ್ಕೆ ಮನೆಯಲ್ಲಿರೋರ್ಗೆ ಒಂದಿಷ್ಟು ದುಡ್ಡು ಹಾಕ್ತಾ ಇರ್ತಾರೆ ತಿಂಗಳಿಗೆ ಅಥವಾ ಇಂತಿಷ್ಟು ದಿನಕ್ಕೆ. ಆ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನೋಡಿ. ಈ ವರ್ಷ $125 ಬಿಲಿಯನ್ ಆಗಿದೆ. 2022ರಲ್ಲಿ ಅದು $111 ಬಿಲಿಯನ್ ಇತ್ತು, ಈಗ $125 ಬಿಲಿಯನ್ ಆಗಿದೆ. ಈ ಟಾಪ್
4 ದೇಶಗಳ ಪೈಕಿ ಭಾರತ ಇದೆ. ಹೊರಗಡೆ ದೇಶದಿಂದ ದೊಡ್ಡ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಭಾರತ ನಂಬರ್ 1. ಕಳೆದ ಬಾರಿನೂ ಟಾಪ್ 4 ಅಲ್ಲಿ ಇತ್ತು, ಈಗ ನಂಬರ್ 1 ಆಗಿದೆ. ಚೀನಾಗಿಂತ ಇನ್ನು ಈ ವರ್ಷ ಬರೋ ವರ್ಷದಲ್ಲಿ ಚೀನಾದ 2 ಪಟ್ಟು ಜಾಸ್ತಿ ಆಗಲಿದೆ ಈ ಮೊತ್ತ ಅಂತ ಈಗ ಈ ರಿಪೋರ್ಟ್ ಹೇಳ್ತಾ ಇರೋದು, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೇಳ್ತಿರೋದು. ಹಾಗೆ ಇದಾಗೋದಕ್ಕೆ ಕಾರಣ ಡಿಜಿಟಲೈಸೇಷನ್. ಏನಾಯ್ತು ಡಿಜಿಟಲೈಸೇಷನ್ ಇಂದ ಭಾರತದಲ್ಲಿ ಅಂತ ಕೇಳಿದ್ರೆ, ದೇಶದ ಒಳಗಡೆಯೂ ಇದರಿಂದ ಬಹಳ ದೊಡ್ಡ ಲಾಭ ಆಗಿದೆ. ಹಾಗೆ ಹೊರಗಡೆಯಿಂದ ಬರೋದು, ವಿದೇಶಗಳಿಂದ ಭಾರತ ಪಡ್ಕೊಳ್ಳುವಂತಹ ಮೊತ್ತ ಇದೆಯಲ್ಲ, ದಿನೇ ದಿನೇ ಏರ್ತಾ ಇದೆ. ಇದು ಡಿಜಿಟಲೈಸೇಷನ್ನ ಪರಿಣಾಮ, ನೇರ ಪರಿಣಾಮ ಅಂತ ವರ್ಣಿಸ್ತಾ ಇರೋದು. ಸೊ ಭಾರತವನ್ನ ಈಗ ಸ್ಟಾರ್ ಪರ್ಫಾರ್ಮರ್ ಅಂತ ಕರೀತಾ ಇದೆ IMF. ಜಗತ್ತಿನಲ್ಲಿ ಭಾರತದ ಕೊಡುಗೆ ಈಗ ದೊಡ್ಡದಾಗ್ತಾ ಇದೆ, ವೇಗವಾಗಿ ಭಾರತದ ಆರ್ಥಿಕತೆ ಬೆಳವಣಿಗೆ ಆಗ್ತಾ ಇದೆ ಅಂತ ಬಿಗ್ ಸ್ಟಾರ್ ಅನ್ನ ಕೊಡ್ತಾ ಇರೋದು. ಹಾಗೆ IMF, ವರ್ಲ್ಡ್ ಬ್ಯಾಂಕ್ ಕೊಡ್ತಾ ಇರುವಂತಹ ಈ ರಿಪೋರ್ಟ್ ಅಲ್ಲಿ ಗಮನ ಸೆಳೆತಿರೋ ವಿಚಾರ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹಾಗಾಗಿ ಶೇರ್, ಹೂಡಿಕೆ ಎಲ್ಲದರಲ್ಲೂ ಕೂಡ ಭಾರತದತ್ತ ಗಮನ. ಏನಾದ್ರೂ ಇಲ್ಲಿ ಬದಲಾವಣೆ ಆಗುತ್ತಾ? ಬದಲಾವಣೆ ಆದ್ರೆ ಏನು, ಸ್ಟೇಬಲ್ ಆಗಿದ್ರೆ ಏನು, ಬಿಗ್ ಮೆಜಾರಿಟಿಯಲ್ಲಿ ಮತ್ತೆ ಸ್ಟೇಬಲ್ ಗೌರ್ಮೆಂಟ್ ಬರುತ್ತಾ ಇಲ್ವಾ ಅನ್ನೋದ್ರತ್ತ ಈಗ ಇಡೀ ಜಗತ್ತು, ಹೂಡಿಕೆ ಮಾಡೋರು ಎಲ್ಲರೂ ತಿರುಗಿ ನೋಡ್ತಿದ್ದಾರೆ. ಇದು ಭಾರತದ ಭವಿಷ್ಯ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕ ಅಂತ ಹೇಳ್ತಾ ಇರೋದು IMF ರಿಪೋರ್ಟ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.